ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸು 864 ಪಾಯಿಂಟ್ಸ್ ಗೇನ್ ಆಗಿ 60,747 ಕ್ಲೋಸ್ ಆದರೆ ನಿಫ್ಟಿ 241 ಪಾಯಿಂಟ್ಸ್ ಗೇನ್ ಆಗಿ 18,101 ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 393 ಪಾಯಿಂಟ್ಸ್ ಗೇನ್ ಆಗಿ 42,582 ಕ್ಲೋಸ್ ಆಗಿದೆ. ಇವತ್ತು ಮಿಡ್ ಕ್ಯಾಪು 0.84% ಗೇನ್ ಆದರೆ ಸ್ಮಾಲ್ ಕ್ಯಾಪು 0.51% ಗೇನ್ ಆಗಿದೆ. ಇವತ್ತು FISಸು ನಮ್ಮ ಇಂಡಿಯನ್ ಇಕ್ವಿಟಿ ಮಾರ್ಕೆಟಲ್ಲಿ 203 ಕ್ರೋರ್ಸ್ ಸೆಲ್ ಮಾಡಿದ್ರೆ DISಸು 1,723 ಕ್ರೋರ್ಸ್ ಬೈ ಮಾಡಿದ್ದಾರೆ. ಫ್ರೆಂಡ್ಸ್, ಎಲ್ರಿಗೂ ಇವತ್ತೊಂದು ಇಂಪಾರ್ಟೆಂಟ್ ಕ್ವಶನ್ ಬಂದಿರಬಹುದು. ರೀಸೆಂಟ್ ಟೈಮ್ಸಲ್ಲಿ ಒನ್ ಡೈರೆಕ್ಷನಲ್ ಆಗಿ ಫಾಲ್ ಆದಮೇಲೆ ಏನಕ್ಕೆ ಇವತ್ತು ಮಾರ್ಕೆಟು ಗ್ಯಾಪ್ ಅಪ್ ಆ್ಯಂಡ್ ಆ ಗ್ಯಾಪ್ ಅಪ್ ಇಂದಾನು ರ್ಯಾಲಿ ಆಗ್ತಾ ಇವತ್ತೊಂದು ಸ್ಟ್ರಾಂಗ್ ಆಗಿ ಪ್ಲೇ ಆಗ್ತಿರೋದಕ್ಕೆ ನಿಫ್ಟಿ ಏನಕ್ಕೆ ಆ ಥರ ಮೂವ್ ಆಗಿದೆ, ನಿಫ್ಟಿ ಅಂತಾನೆ ಅಲ್ಲ ಓವರಾಲ್ ಆಗಿ ಮಾರ್ಕೆಟ್ ಏನಕ್ಕೆ ಮೂವ್ ಆಗ್ತಿದೆ, ಏನಾದರೂ ಒಂದು ಕ್ವಶನ್ ಅರೈಸ್ ಆಗ್ತಾ ಇದ್ರೆ ಫ್ರೆಂಡ್ಸ್, ಫ್ರೈಡೇ ಮಾರ್ಕೆಟ್ ನಮಗೆ ಕ್ಲೋಸ್ ಆದಮೇಲೆ US ಅಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ಎಲಿಮೆಂಟ್ಸ್ ಅಂತೂ ಅರೈಸ್ ಆಗಿವೆ. ಅದರಲ್ಲಿ ಇಂಪಾರ್ಟೆಂಟ್ ವಿಷಯ ISM ಸರ್ವಿಸಸ್ ಡೇಟಾ. ಇದು ನೀವು ಗಮನಿಸ್ತಾ ಇರೋರಿಗೆ ಐಡಿಯಾ ಇರುತ್ತೆ. ISM ಸರ್ವಿಸಸ್ ಡೇಟಾ ಯಾವಾಗಾದರೂ 50 ಬಿಲೋ ಫಾಲ್ ಆಗತ್ತಲ್ವ, ಆ ಟೈಮಲ್ಲಿ ಮೋಸ್ಟ್ಲಿ ಫೆಡ್ ಅವರು ಸ್ವಲ್ಪ ಸಾಫ್ಟಾಗಿ ವ್ಯವಹಾರ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಬಡ್ಡಿ ರೇಟ್ಗಳನ್ನ ಜಾಸ್ತಿ ಮಾಡದೆ ಸರ್ವಿಸಸ್ ರಿಲೇಟೆಡ್ ಆಗಿ ಫಾಲ್ ಕಾಣಿಸ್ತಾ ಇದೆ ಅಂದರೆ ಬಿಕಾಸ್ US ಸರ್ವಿಸಸ್ ರಿಲೇಟೆಡ್ ಆಗಿ ಇರೋವಂಥ ಎಕಾನಮಿ ಅಲ್ವಾ, ಅದರಿಂದ ಅವ್ರ ರಿಲೇಟೆಡ್ ಆಗಿ ಅಲ್ಲಿರುವಂಥ ಮೇಜರ್ ಥೀಮ್ ಆಗಿರೋಂಥ ಸರ್ವಿಸಸ್ನಲ್ಲಿ ಡ್ರಾಪ್ ಕಾಣಿಸ್ತಾ ಇದೆ ಅಲ್ವಾ. ಸೊ ಅದರಿಂದ ಎಕಾನಮಿ ಇಂಪ್ಯಾಕ್ಟ್ ಆಗತ್ತಂತ ಒಂದು ಯೋಚನೆಯಿಂದ ಫೆಡ್ ಅವರು ಅಷ್ಟೊಂದು ಜಾಸ್ತಿ ಬಡ್ಡಿ ರೇಟ್ಗಳನ್ನ ಜಾಸ್ತಿ ಮಾಡದೇ ಇರೋ ಥರ ಲಾಸ್ಟ್ ಟೈಮು ತುಂಬ ಬ್ಯಾಕ್ ಆಲ್ಮೋಸ್ಟ್ 2008 to 2009 ಈ ಥರ ನಡೆದಿದೆ. 50 ಬಿಲೋ ISM ಸರ್ವಿಸ್ ಡೇಟಾ ಅಂತೂ ಫಾಲ್ ಆಗಿದೆ. ಆ್ಯಕ್ಚುಲಿ ಈ ಸಲ ಬರುತ್ತಂತ ಅನ್ಕೊಂಡಿರೋಂಥ ನಂಬರ್ 55 ಹತ್ರ ಇರತ್ತಂತ, ಆದರೆ ಅದು 49.6% ಹತ್ರ ISM ಸರ್ವಿಸ್ ಡೇಟಾ ಬರ್ತಾ ಇರೋದು. ಅದನ್ನೆಲ್ಲರೂ ಸರ್ಪ್ರೈಸ್ ಮಾಡ್ತಾ ಇಲ್ಲಿಂದ ಫೆಡ್ ಅವರು ಅಗ್ರೆಸಿವ್ ಆಗಿ ಬಡ್ಡಿ ರೇಟ್ಗಳು ಜಾಸ್ತಿ ಮಾಡಲ್ಲ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸು. ನೀವು ಗಮನಿಸಿದ್ರೆ ಫ್ರೈಡೇನೆ 2 ಇಯರ್ ಬಾಂಡ್ ಯೀಲ್ಡ್ಸು 20 ಬೇಸಿಸ್ ಪಾಯಿಂಟ್ಸು, 5 ಇಯರ್ ಬಾಂಡ್ ಯೀಲ್ಡ್ಸು 21 ಬೇಸಸ್, ಈವನ್ 10 ಇಯರ್ ಬಾಂಡ್ ಯೀಲ್ಡ್ಸು 12 ಬೇಸಿಸ್ ಪಾಯಿಂಟ್ಸ್ ಹತ್ರ ಇಂಪ್ಯಾಕ್ಟ್ ಕಾಣಿಸಿದೆ. ಆ್ಯಂಡ್ ಇದರ ಜೊತೆಗೆ ಕ್ರೂಡ್ ಆಯಿಲು ಓವರ್ ನೈಟಲ್ಲಿ 8% ಬೆಳೆದಿದೆ. ಬಿಕಾಸ್ ಬಡ್ಡಿ ರೇಟ್ಗಳು ಫೆಡ್ ಅವರು ಜಾಸ್ತಿ ಮಾಡಲ್ವೇನೋ ಅಂತ ISM ಸರ್ವಿಸ್ ಡೇಟಾ 50 ಬಿಲೋ ಬಂದಿದೆ ಅಲ್ವಾ, ಅದರಿಂದ. ಆದರೆ ಫ್ರೆಂಡ್ಸ್, ತುಂಬ ಸಲಿನೂ ಪ್ರೀವಿಯಸ್ಲಿ ಈ ಥರ ಪಾಸಿಟಿವ್ ಎಕ್ಸ್ಪೆಕ್ಟೇಷನ್ಸ್ ಅರೈಸ್ ಆದಾಗ ಪ್ರತಿ ಸಲಿನೂ ಫೆಡ್ ಅವರು ಮುಂದೆ ಬಂದು ಈ ಥರ ಯೋಚನೆ ಮಾಡಬೇಡಿ, ನಾವು ಇನ್ಫ್ಲೇಷನ್ನ 2% ಬರದೆ ನಾವು ಹಿಂದಕ್ಕೆ ಹೋಗಲ್ಲ ಅನ್ನೋ ಥರ, ನಾವು ಇನ್ಫ್ಲೇಷನ್ ಮೇಲೆ ಫೋಕಸ್ ಮಾಡ್ತೀವಿ ಅನ್ನೋ ಥರ ತುಂಬ ಸಲ ಸ್ಟೇಟ್ಮೆಂಟ್ಸ್ ಕೊಡ್ತಾನೆ ಬಂದಿದ್ದರು. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟು, ಫೆಡ್ ಅವ್ರ ಮೇಲೆ ಪ್ರೆಷರ್ ಬರೋ ಥರ ಇದೆ. ಅದು ಫ್ರೈಡೇ ಜಾಬ್ಸ್ ರಿಲೇಟೆಡ್ ಆಗಿ ಡೇಟಾ ಅಪ್ಡೇಟ್ ಆಗಿದೆ. ಅದರಲ್ಲಿ ವೀಕ್ಲಿ ಎರ್ನಿಂಗ್ಸಲ್ಲಿ ಡೌನ್ ಸೈಡು ಮೊಮೆಂಟಮ್ ಕಾಣಿಸಿದೆ. ಸೊ ಆವ್ರೇಜ್ ವೀಕ್ಲಿ ಎರ್ನಿಂಗ್ಸು ಮೀನ್ಸ್ ಸ್ಯಾಲ್ರೀಸು ಬೆಳೆಯೋದಕ್ಕೆ ಹೋಗಿ ಕಮ್ಮಿ ಆಗ್ತಾ ಇರೋ ಕಾರಣವಾಗಿ ಅದು ಹೌಸ್ ಹೋಲ್ಡ್ಸ್ ಒಂದು ಇನ್ಕಮ್ನು ಇಂಪ್ಯಾಕ್ಟ್ ಮಾಡುತ್ತೆ. ಅದರಿಂದ ಇನ್ನೂ ಎಕಾನಮಿನ ಇಂಪ್ಯಾಕ್ಟ್ ಮಾಡೋ ಥರ ಫೆಡ್ ಅವರು ಕ್ರಮ ತಗೊಳ್ಳಲ್ಲ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸು ಇವೆಲ್ಲನೂ ಫೆಡ್ ಅವ್ರನ್ನ ಫೋಕಸ್ ಮಾಡ್ತಾ ಇದೆ. ಅದರಿಂದ ISM ಸರ್ವಿಸ್ ಡೇಟಾನು ಡೌನ್ ಸೈಡ್ ಇರ್ತಾ ಇರೋದು ಆ್ಯಂಡ್ ಆವ್ರೇಜ್ ವೀಕ್ಲಿ ಎರ್ನಿಂಗ್ಸು ಸ್ಯಾಲ್ರೀಸನ್ನು ನ್ಯೂಟ್ರಲ್ ಟು ಜಾಸ್ತಿ ಆಗೋದಕ್ಕೆ ಹೋಗಿ ಡೌನ್ ಸೈಡ್ಗೆ ಮೂವ್ ಆಗ್ತಾ ಇರೋ ಕಾರಣವಾಗಿ ಇದು ಎಕಾನಮಿನ ಇಂಪ್ಯಾಕ್ಟ್ ಮಾಡುತ್ತಲ್ವ. ಅದರಿಂದ ಫೆಡ್ ಅವರು ಬಡ್ಡಿ ರೇಟ್ಗಳನ್ನ ಜಾಸ್ತಿ ಮಾಡಲ್ಲ ಅನ್ನೋ ಒಂದು ಸೆಂಟಿಮೆಂಟು ಮಾರ್ಕೆಟ್ನ ಈ ಥರ ಡ್ರೈವ್ ಮಾಡ್ತಿದೆ. ಬಟ್ ಫೆಡ್ ಅವರು ಏನು ಮಾಡ್ತಾರೆ ಅನ್ನೋದು, ಅವ್ರ ವ್ಯೂ ಹೇಗಿದೆ ಅನ್ನೋದು ನಾವು ಅಪ್ಕಮಿಂಗ್ ಮೀಟಿಂಗ್ಸಲ್ಲಿ ಗೊತ್ತಾಗುತ್ತೆ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ಇದೇ ಇಂಪಾರ್ಟೆಂಟ್ ಮೇಜರ್ ಇವೆಂಟು. ಇದು ಅಪ್ಕಮಿಂಗ್ ಡೇಸಲ್ಲಿ January 12 ನಮಗೆ US CPI ಇನ್ಫ್ಲೇಷನ್ ಡೇಟಾ ಅಪ್ಡೇಟ್ ಆಗುತ್ತೆ. ಸೊ ಇದು ಥರ್ಸ್ಡೇ ಅಪ್ಡೇಟ್ ಆಗುತ್ತೆ. US CPI ಇನ್ಫ್ಲೇಷನ್ ಡೇಟಾ ಈಸ್ ಆಗ್ತಾ ಇದ್ರೆ ಆ್ಯಂಡ್ ಅನ್ಕೊಂಡಿರೋಕಂದ್ರೆ ಇನ್ನೂ ಬೆಟ್ರಾಗಿ ಕೂಲ್ ಆಫ್ ಆಗ್ತಾ ಇದ್ರೆ, ಈಗ ಎಕಾನಮಿ ಮೇಲೆ ಬೀಳ್ತಿರೋಂಥ ಇಂಪ್ಯಾಕ್ಟು, ನೆಗೆಟಿವ್ ಇಂಪ್ಯಾಕ್ಟು ಫೆಡ್ ಅವರು ಕನ್ಸಿಡರ್ ಮಾಡೋದಕ್ಕೆ ಆ್ಯಂಡ್ ಕನ್ಸಿಡರ್ ಮಾಡಿ ಪ್ರೆಸೆಂಟ್ 50 ಬೇಸಿಸ್ ಪಾಯಿಂಟ್ ಜಾಸ್ತಿ ಮಾಡ್ತೀವಿ ಅಂತ ಅನ್ಕೊಂಡಿದ್ರಲ್ಲ ಫಸ್ಟ್ ಮೀಟಿಂಗ್ನಲ್ಲಿ, ಆದರೆ ಅದನ್ನು ಡೌನ್ ಸೈಡ್ ಮಾಡ್ತಾ 25 ಬೇಸಿಸ್ ಪಾಯಿಂಟ್ ತಗೊಳ್ಳೋದಕ್ಕೆ ಚಾನ್ಸ್ ಅಂತೂ ಇದೆ. ಆದರೆ 12 January ಥರ್ಸ್ಡೇ ಬರುವಂಥ ಡೇಟಾದಲ್ಲಿ ಏನಾದರೂ ಇನ್ಫ್ಲೇಷನ್ ಕೂಲ್ ಆಫ್ ಕಾಣಿಸ್ತಾ ಇಲ್ಲ ಅಂದರೆ ಫೆಡ್ ಅವರು ಡೆಫಿನೆಟ್ಲಿ ಪ್ರೀವಿಯಸ್ಲಿ ಮಾಡ್ತಿರೋಂಥ ಕಮೆಂಟ್ರಿ ಪ್ರಕಾರ ಬಡ್ಡಿ ರೇಟ್ಗಳ ಬಗ್ಗೆ ಸಾಫ್ಟ್ ಟೋನಿಂದಂತೂ ಮಾತಾಡಲ್ಲ. ಫ್ರೆಂಡ್ಸ್, ಇದೇ ಅಂತಲ್ಲ, ರೀಸೆಂಟ್ ಟೈಮ್ಸಲ್ಲಿ ತುಂಬ ಸಲ ಫೆಡ್ ಮೀಟಿಂಗ್ಸ್ ಯಾವಾಗಂತ ಡೇಟ್ಸ್ನ ಕಮೆಂಟ್ಸಲ್ಲಿ ಕೇಳ್ತಾನೆ ಇದ್ದಾರೆ. ಅಂಡು ಆ ಕಂಪ್ಲೀಟ್ FOMC 2023 ಮೀಟಿಂಗ್ಸ್ ರಿಲೇಟೆಡ್ ಆಗಿ ಡೇಟಾ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ಗಮನಿಸಬಹುದು. Feb 1 ನಮಗೆ ಫಸ್ಟ್ ಮೀಟಿಂಗ್ ಅಂತೂ ಇರುತ್ತೆ. ಅದಾದಮೇಲೆ March 22, May 3, June 14, July 26, September 20th, October or November 1st, December 30th. ಆ್ಯಂಡ್ CPI ಡೇಟಾ January 12 ಬರುತ್ತಲ್ವ, CPI ಡೇಟಾ January 12 ಬರುತ್ತೆ ಅಂತ ಅನ್ಕೊಂಡಿದ್ವಲ್ವಾ. ಅಪ್ಕಮಿಂಗ್ ತಿಂಗಳಲ್ಲಿ ಯಾವ್ಯಾವ ಡೇಟ್ಸಲ್ಲಿ CPI ಇನ್ಫ್ಲೇಷನ್ ಡೇಟಾ ಅಪ್ಡೇಟ್ ಆಗುತ್ತೆ ನೀವು ಸ್ಕ್ರೀನ್ ಮೇಲೆ ಗಮನಿಸಬಹುದು.
ಸೊ ಮಾರ್ಕೆಟ್ ರಿಲೇಟೆಡ್ ಆಗಿ ಈ ಬಸ್ಗೆ ರೀಸನ್ ಏನಂತ ತಿಳ್ಕೊಂಡಿದ್ದೀವಲ್ವಾ. ಆದರೆ ಅಪ್ಕಮಿಂಗ್ ಡೇಸಲ್ಲಿ IT ಸೆಕ್ಟರ್ಸ್ ನಮಗೆ ಫೋಕಸ್ನಲ್ಲಿ ಇರುತ್ತೆ ಅನ್ನೋ ಥರ, ಬಿಕಾಸ್ ಇವತ್ತು TCS ನಂಬರ್ಸ್ ಬಂದರೆ ಅದು IT ಸೆಕ್ಟರ್ ರಿಲೇಟೆಡ್ ಆಗಿ ಒಂದು ಥೀಮ್ ಥರ ವ್ಯವಹಾರ ಮಾಡುತ್ತೆ. ಮೀನ್ಸ್ ಅಪ್ಕಮಿಂಗ್ ನಂಬರ್ಸು ಹೇಗಿರುತ್ತೆ ಒಂದು ಎಸ್ಟಿಮೇಟ್ಸು TCS ರಿಸಲ್ಟ್ಸ್ ಮೂಲಕ ನಮಗೆ ಅರ್ಥ ಆಗ್ತಾ ಇದ್ದರೆ, ಅದಾದಮೇಲೆ ಯಾವ್ಯಾವ ದಿವಸದಲ್ಲಿ ಯಾವ್ಯಾವ IT ಸ್ಟಾಕ್ಸ್ ಒಂದು ನಂಬರ್ಸು ಅನ್ನೋದು ನಿಮಗೆ ಸ್ಕ್ರೀನ್ ಮೇಲೆ ಗಮನಿಸಬಹುದು. ಅದರಿಂದ IT ಸ್ಟಾಕ್ಸ್ ರಿಲೇಟೆಡ್ ಆಗಿ ರಿಸಲ್ಟ್ಸ್ ನೋಡಿ ಇನ್ವೆಸ್ಟ್ಮೆಂಟ್ ಮಾಡೋಣ ಅಂತ ಅಂದ್ಕೊಳ್ಳೋರು, ಆ ರಿಸಲ್ಟ್ಸ್ ಆದಮೇಲೂ ಫಾಲೋ ಆಗ್ತಾ ಇದ್ದರೆ ಅದರಲ್ಲಿ ಫರ್ದರ್ ಆಗಿ ಆ್ಯಡ್ ಮಾಡಬೇಕು ಅಂತ ಅಂದ್ಕೊಳ್ಳೋರು ಈ ಡೇಟ್ಸ್ನಲ್ಲಿ ಯಾವ ರಿಸಲ್ಟ್ಸ್ ಇರುತ್ತೆ ವಿಷಯನ ಜ್ಞಾಪಕ ಇಟ್ಕೊಳ್ಳಿ. ಆ್ಯಂಡ್ ಇದಲ್ಲದೆ HDFC ಅವರು ನಂಬರ್ಸು 14th ಜನವರಿ ಬರುತ್ತೆ ಆ್ಯಂಡ್ 21st ಜನವರಿ ICICI ಬ್ಯಾಂಕ್ ನಂಬರ್ಸು ಬರುತ್ತೆ. ಆ್ಯಂಡ್ ಫ್ರೆಂಡ್ಸ್, NSE 500ನಲ್ಲಿ ಈಗ ಎಂಟೈರ್ 500 ಸ್ಟಾಕ್ಸಲ್ಲಿ ಕೇವಲ 13 ಸ್ಟಾಕ್ಸ್ ಮಾತ್ರನೇ ಲಾಸ್ಟ್ 6 ಇಯರ್ಸಿಂದ ಪ್ರತಿ ಇಯರು ಪಾಸಿಟಿವ್ ಆಗಿ ರಿಟರ್ನ್ಸ್ನ ಡೆಲಿವರಿ ಮಾಡಿವೆ. ಆ 13 ಸ್ಟಾಕ್ಸ್ ಒಂದು ಲಿಸ್ಟ್ ನೀವು ಸ್ಕ್ರೀನ್ ಮೇಲೆ ಇಡ್ತಿದ್ದೀನಿ. ಆ್ಯಂಡ್ ಇದರ ಜೊತೆಗೆ ಈ ಡೇಟಾ ಪಾಯಿಂಟ್ಸು ಇಂಟ್ರೆಸ್ಟಿಂಗಾಗಿ ಕಾಣಿಸ್ತಾ ಇದೆ. 2020ನಲ್ಲಿ ನಿಯರ್ಲಿ 72,000 crores ಹತ್ರ ಇಂಡಿಯನ್ IT ಸ್ಟಾಕ್ಸ್ ರಿಲೇಟೆಡ್ ಆಗಿ ಸೆಲ್ ಮಾಡಿದ್ದಾರೆ. ಆ ಸೆಲ್ ಮಾಡ್ತಿರೋ ಒಂದು ಸ್ಟಾಕ್ಸ್ ಒಂದು ಸೆಕ್ಟರ್ಸು ಯಾವುದು ಅನ್ನೋದು ನೀವು ಇಲ್ಲಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದರೆ, IT ಸೆಕ್ಟರ್ಸ್, ಕ್ಯಾಪಿಟಲ್ ಗೂಡ್ಸ್ ಆ್ಯಂಡ್ ಟೆಕ್ಸ್ಟೈಲ್ ರಿಲೇಟೆಡ್ ಆಗಿರುವಂಥ ಸೆಕ್ಟರ್ಸಲ್ಲಿ ಜಾಸ್ತಿ ಮೊತ್ತದಲ್ಲಿ ಸೆಲ್ ಆಫ್ ಕಾಣಿಸ್ತಾ ಇದೆ. ವೆರಾಸ್ ಆ ಥರ ಸೆಲ್ ಮಾಡ್ತಿರೋಂಥ ಹಣನ ಮೆಟಲ್ಸ್ ಆ್ಯಂಡ್ ಮೈನಿಂಗ್ ಆ್ಯಂಡ್ ಆಟೋ ಕಾಂಪೋನೆಂಟ್ಸ್, ಆಯಿಲ್ ಆ್ಯಂಡ್ ಗ್ಯಾಸ್ ಫೈನಾನ್ಷಿಯಲ್ ಸರ್ವಿಸಸ್ ಸ್ಟಾಕ್ಸ್ನಲ್ಲಿ ಇನ್ವೆಸ್ಟ್ ಮಾಡ್ತಿರೋ ಥರ FIs ಒಂದು ಫಂಡ್ ಫ್ಲೋಸ್ ನಮಗೆ ಈ ಚಾರ್ಟ್ ಮೂಲಕ ಅರ್ಥ ಆಗುತ್ತೆ. ಆ್ಯಂಡ್ ಇನ್ನೊಂದು ಮಾರ್ಕೆಟ್ ವಿಷಯಕ್ಕೆ ಬಂದರೆ, ಇವತ್ತು ಮಾರ್ಕೆಟು ಮೂವ್ ಅಬ್ಸರ್ವ್ ಮಾಡಿ ಗ್ಯಾಪ್ ಅಪ್ ಆ್ಯಂಡ್ ಆ ಗ್ಯಾಪ್ ಅಪ್ಪಿಂದ ರ್ಯಾಲಿ ಆಗ್ತಾ ಪ್ರೀವಿಯಸ್ಲಿ 18,090 to 18,120 ಆ 30 ಪಾಯಿಂಟ್ ರೇಂಜ್ ನಾವು ಗಮನಿಸ್ತಾ ಬಂದಿದ್ದೀವಲ್ಲ ತುಂಬ ಟೈಮ್ಸು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆಂಟ್ ಆಗಿ. ಈಗ ಇವತ್ತು ಅಲ್ಲಿಂದ ರಿಜೆಕ್ಟ್ ಆದಮೇಲೆ ಸಪೋರ್ಟ್ ಆ್ಯಂಡ್ ಆ ಸಪೋರ್ಟಿಂದ ಅಗೇನ್ ಸೇಮ್ ಲೆವೆಲ್ ಹತ್ರನೇ ಮಾರ್ಕೆಟ್ ಎಂಡ್ ಆಗುವಂಥ ಪ್ರಯತ್ನ ಮಾಡಿದೆ. ಸೊ ಮಾರ್ಕೆಟಲ್ಲಿ ಈ ಡೇಟಾ ಪಾಯಿಂಟ್ ಮೂಲಕ ಬಂದಿರುವಂಥ ಗ್ಯಾಪ್ ಅಪ್ ಆ್ಯಂಡ್ ಆ ಗ್ಯಾಪ್ ಅಪ್ ಸಸ್ಟೈನ್ ಆಗಿ ನಿಯರ್ಲಿ ಹೈ ಲೆವೆಲ್ ಹತ್ರನೇ ಕ್ಲೋಸ್ ಆಗಿದೆ ಅಲ್ವಾ. ಅದರಿಂದ ಮೇ ಬಿ ಇಲ್ಲಿಂದ ಮಾರ್ಕೆಟ್ ಅಪ್ಸೈಡು ಸ್ವಲ್ಪ ಸ್ಪೇಸು ಮೂವ್ ಆಗೋದಕ್ಕೆ ಚಾನ್ಸ್ ಇದೆ. ನಾನು ಎಕ್ಸ್ಪೆಕ್ಟ್ ಮಾಡ್ತಿರೋದು ಇನ್ ದ ಬೆಸ್ಟ್ ಕೇಸ್ 18,250 to 18,350 ಈ ಝೋನ್ವರೆಗೂ ಮೂವ್ ಆಗೋದಕ್ಕೆ ಚಾನ್ಸ್ ಇದೆ ಅಂತ. ಬಟ್ 18,250 to 18,350 ಸ್ಪೇಸು, ಈ 100 ಪಾಯಿಂಟ್ ಸ್ಪೇಸು ಅಬೌವ್ ಕ್ಲೋಸ್ ಆಗದೆ ನಿಫ್ಟಿ ರಿಲೇಟೆಡ್ ಆಗಿ ನಾನು ಇಂಪಾರ್ಟೆಂಟ್ ಝೋನಾಗಿ ಗಮನಿಸ್ತಾ ಇದ್ದೀನಿ. ಪರ್ಸ್ನಲಿ ನನ್ನ ವ್ಯೂ ಇದು 18,250 to 18,350 ಈ 100 ಪಾಯಿಂಟ್ ಝೋನು ಈಗ ಮೇ ಬಿ ಸ್ವಲ್ಪ ಮಾರ್ಕೆಟು ಸ್ವಲ್ಪ ಬುಲಿಶ್ ಆಗಿ ಅಲ್ಲಿಗೆ ಹೋಗ್ಬೋದೇನೋ. ಬಟ್ ಈ ಝೋನ್ ಬ್ರೇಕ್ ಆಗದೆ ಕ್ಲೋಸ್ ಆಗದೇ ಇರೋವರೆಗೂ ಆ ಸಸ್ಟೈನ್ ಆಗದೇ ಇರೋವರೆಗೂ ಅಪ್ಸೈಡ್ ಮಾರ್ಕೆಟ್ ಹೋಗಿ ಶಾರ್ಟ್ ಕವರಿಂಗು ಪಾಸಿಬಲ್ ಇಲ್ಲ ಅನ್ನೋದು ನನ್ನ ಒಪಿನಿಯನ್. 18,250 to 18,350 ಈ ಝೋನ್ ಅಬೋವ್ ಮಾರ್ಕೆಟ್ ಹೋಗದೆ ನಾನಂತೂ ಮಾರ್ಕೆಟ್ನ ಬುಲಿಶ್ ಆಗಿ ನೋಡಬೇಕಂತ ಅನ್ಕೊಂತಿಲ್ಲ. ಸ್ಟಿಲ್ ಈ ರ್ಯಾಲಿ ಆದಮೇಲೂ ಸೊ ಬಿಲೋ 18,350 ಮಾರ್ಕೆಟ್ ರಿಲೇಟೆಡ್ ಆಗಿ ವ್ಯೂ ಅಂತೂ ಬೇರಿಶಾಗೆ ಇಡ್ತಾ ಇದ್ದೀನಿ. ಮೇ ಬಿ ಈಗಿರುವಂಥ ಪಾಸಿಟಿವ್ ಸೆಂಟಿಮೆಂಟ್ಸು ಬುಲಿಶ್ನೆಸ್ಸು 18,250 18,350 ಈ 100 ಪಾಯಿಂಟ್ವರೆಗೂ ಮಾರ್ಕೆಟ್ ತೊಗೊಂಡು ಹೋಗ್ಬೋದೇನೋ. ಬಟ್ ಅಲ್ಲಿ ಸ್ವಲ್ಪ ಕಾಶಿಯಸ್ ಆಗಿರಬೇಕು ಯಾರಾದರೂ ಲಾಂಗ್ ಪೊಸಿಷನ್ನ ಕ್ಯಾರಿ ಮಾಡ್ತಿರೋ ಅವರು. ಬಿಕಾಸ್ ಈ ಝೋನ್ ಹತ್ರನೇ ಪ್ರೀವಿಯಸ್ಲಿ ನೀವು ಡೈಲಿ ಚಾರ್ಟ್ನ ಓಪನ್ ಮಾಡಿ ನೋಡಿದ್ರೆ ಮಲ್ಟಿಪಲ್ ಟೈಮ್ಸು ಮಾರ್ಕೆಟ್ ರಿಜೆಕ್ಟ್ ಆಗಿದೆ. ಈ ಲೆವೆಲ್ ಅಬೋವ್ ಹೋದ್ರೇ ಯಾರಾದರೂ ಈ ಲೆವೆಲ್ ಹತ್ರ ಮಲ್ಟಿಪಲ್ ಟೈಮ್ಸು ರೆಸಿಸ್ಟೆಂಟ್ ಇದೆ ಅಲ್ವಾ, ಅದರಿಂದ ಅಲ್ಲಿ ಕಾಲ್ ರೈಟ್ ಮಾಡಿರ್ಬೋದು. ಆ ಥರ ರೈಟ್ ಮಾಡಿರೋಂಥ ಕಾಲ್ ರೈಟರ್ಸು ಆವಾಗ ಫಿಯರ್ಗೆ ಆವಾಗ ಅವ್ರ ಹತ್ರ ಇರುವಂಥ ಪೊಸಿಷನ್ನ ಅನ್ವೈಂಡ್ ಮಾಡೋ ಪ್ರಯತ್ನದಲ್ಲೇ ಮಾರ್ಕೆಟ್ ಒಂದು ಸ್ಟ್ರಾಂಗ್ ಮೂವ್ ಪಾಸಿಬಲ್ ಆಗುತ್ತೆ. ಆದರೆ 18,250 to 18,350 ಈ 100 ಪಾಯಿಂಟ್ ಝೋನಲ್ಲಿ ಮಾರ್ಕೆಟ್ ರಿಜೆಕ್ಟ್ ಆಗ್ತಾ ಇದ್ದರೆ ಅಗೈನ್ ಮಾರ್ಕೆಟು 18,000 ಬಿಲೋ ಇರೋದಕ್ಕೆ ಚಾನ್ಸ್ ಇದೆ. ಸೊ 18,350 ಝೋನ್ ಹತ್ರ ಹೋದಾಗ ಲಾಂಗ್ ಸೈಡ್ ಪೊಸಿಷನ್ ಕ್ಯಾರಿ ಮಾಡೋರು ಸ್ವಲ್ಪ ಕಾಷಿಯಸ್ ಆಗಿ ಇರಿ. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ. ಫ್ರೆಂಡ್ಸ್, IT ಸ್ಟಾಕ್ಸ್ ರಿಲೇಟೆಡ್ ಆಗಿರೋಂಥ ಪ್ರೆಸೆಂಟ್ ವ್ಯಾಲ್ಯೂಯೇಷನ್ಸು ಆ್ಯಂಡ್ ಮೋಸ್ಟ್ ಆಫ್ ದಿ ಬ್ರೋಕಿಂಗ್ ಆ್ಯಂಡ್ ಇಂಟರ್ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ಸ್ ಹೇಳ್ತಿರೋ ವ್ಯೂನ ಅರ್ಥ ಮಾಡಿಕೊಂಡ್ರೆ ಎಂಟೈರ್ IT ಸೆಕ್ಟರ್ ಅಪ್ಕಮಿಂಗ್ ಇಯರ್ಸಲ್ಲಿ ಹೇಗೆ ಪರ್ಫಾರ್ಮ್ ಮಾಡುತ್ತೆ ಅನ್ನೋದು ಆ್ಯಂಡ್ ಈವನ್ IT ಸ್ಟಾಕ್ಸ್ ರಿಲೇಟೆಡ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಬೇಕಂತ ಅಂದ್ಕೊಳ್ಳೋರು ಸೇಫ್ ಆ್ಯಂಡ್ ಬೆಟರ್ ಪ್ಲೇ ಮೀನ್ಸ್ ಓನ್ಲಿ ಇಂಪಾರ್ಟೆಂಟ್ ಸ್ಟಾಕ್ಸ್ ಯಾವುದು ಅನ್ನೋದು ನಮಗೆ ಅರ್ಥ ಆಗುತ್ತೆ. ಒಂದೊಂದು ಇಂಟರ್ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ಸ್ ಆ್ಯಂಡ್ ಬ್ರೋಕಿಂಗ್ ಫಿಲಮ್ಸ್ ಅವರು ಹೇಳ್ತಿರೋ ಮಾತನ್ನ ಒಂದ್ಸಲಿ ಕೇಳೋ ಪ್ರಯತ್ನ ಮಾಡೋಣ. UBS ಅವರು ಇವರು ಸ್ವಿಟ್ಜರ್ಲ್ಯಾಂಡ್ ಸಂಬಂಧಿಸಿರುವ ಮಲ್ಟಿನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಬ್ಯಾಂಕು. ಇವ್ರು ಹೇಳ್ತಿರೋದು ಇಲ್ಲಿಂದ ಜಾಸ್ತಿ ಪರ್ಸೆಂಟೇಜು IT ಸ್ಟಾಕ್ಸು ಫಾಲ್ ಆಗೋದಕ್ಕೆ ಚಾನ್ಸ್ ಇಲ್ಲ ಅಂತ. ಬಟ್ ಹಾಗಂತ ದೊಡ್ಡದಾಗಿ ಪರ್ಫಾರ್ಮ್ ಮಾಡುತ್ತೆ ಅನ್ನೋ ಥರ ಎಕ್ಸ್ಪೆಕ್ಟ್ ಮಾಡಬೇಡಿ. ಬಿಕಾಸ್ ಗ್ರೋತ್ ಸ್ಲೋ ಡೌನ್ ಆಗಿದೆ ಅಲ್ವಾ, ಅದರಿಂದ ಇವರ ಬಿಸ್ನೆಸ್ ರಿಲೇಟೆಡ್ ಆಗಿ ದೊಡ್ಡದಾಗಿ ಮೂವ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅನ್ನೋ ಥರ ಇವರು IT ಸ್ಟಾಕ್ಸ್ ರಿಲೇಟೆಡ್ ಆಗಿ ಮಾತಾಡ್ತಿದ್ದಾರೆ. ಯಾವುದಾದ್ರೂ ಒಂದು ಸ್ಟಾಕ್ನ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ನೋಡಿದ್ರೆ ಅದು ಇನ್ಫೋಸಿಸ್ ಅಂತ ಇವರು ಭಾವಿಸ್ತಾ ಇದ್ದಾರೆ. ಆ್ಯಂಡ್ ಕ್ರೆಡಿಟ್ ಸುಯಿಸ್ ಅವರು
ಮೋಸ್ಟ್ ಆಫ್ ದಿ ಐಟಿ ಸ್ಟಾಕ್ಸ್ ರಿಲೇಟೆಡ್ ಆಗಿ ಒಂದೇ ವ್ಯೂ ನಲ್ಲಿ ಇರಬೇಡಿ. ಲೈಕ್ ಬುಲ್ಲಿಶ್ ಅಂಡ್ ಐಟಿ ಸ್ಟಾಕ್ಸ್ ಅನ್ನೋ ತರ ಇರಬೇಡಿ. ಕೇವಲ ಸೆಲೆಕ್ಟಿವ್ ಆಗಿ ಪ್ಲೇ ಮಾಡಿ ಅಂಡ್ ಸೆಲೆಕ್ಟಿವ್ನೆಸ್ ನಲ್ಲಿ ಇವು ರಿಲೇಟೆಡ್ ಕಾಣಿಸ್ತಾರಂತ ಟಾಪಿಕ್ ಆಗಿ ಇನ್ಫೋಸಿಸ್ ಅಂತ ಹೇಳ್ತಿದ್ದಾರೆ. ಹಾಗೆ CLSA ಅವರು ಕ್ಯಾಲೆಂಡರ್ ಇಯರ್ 2022ನಲ್ಲಿ ಐಟಿ ಸ್ಟಾಕ್ಸ್ನಲ್ಲಿ ಬಿಗ್ ಕರೆಕ್ಷನ್ ಕಾಣಿಸಿದೆ ಅಲ್ವಾ, ಅದರಿಂದ ಈ ಕ್ಯಾಲೆಂಡರ್ ಇಯರ್ 2023ನಲ್ಲಿ ಮೀನ್ಸ್ ಇಯರ್ ಜಾನ್ವರಿಯಿಂದ ಡಿಸೆಂಬರ್ವರೆಗೂ ಈ ಕ್ಯಾಲೆಂಡರ್ ಇಯರ್ನಲ್ಲಿ ಐಟಿ ಸ್ಟಾಕ್ಸ್ ರಿಲೇಟೆಡ್ ಆಗಿ ಅಪ್ಸೈಡ್ ಮೂವ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅನ್ನೋ ಥರ ಹೇಳ್ತಿದ್ದಾರೆ. CLSA ಅವರು ಅದು ಜಾಸ್ತಿ ಆಗಿರುತ್ತಂತ ಅನ್ಕೋಬೇಡಿ, ಅದೊಂದು ಚಿಕ್ಕ ರಿವರ್ಸಲ್ ಆಗಿ ನೋಡಿ ಅಂತ ಹೇಳ್ತಿದ್ದಾರೆ. ಬಿಕಾಸ್ ಅಪ್ಸೈಡ್ಗೆ ಹೋಗುವಂಥ ಪೊಟೆನ್ಷಿಯಲ್ ಪ್ರೆಸೆಂಟ್ ಗ್ಯಾಪ್ ಅಂತೂ ಇದೆ. ಅನ್ಲೆಸ್ ನಮಗೆ ಐಟಿ ಸ್ಟಾಕ್ ರಿಲೇಟೆಡ್ ಆಗಿ ರೆವೆನ್ಯೂಸ್ ಇಂಪ್ರೂವ್ ಆಗ್ತಾ ಇದ್ರೇನೆ, ಮಾರ್ಜಿನ್ಸ್ ಇಂಪ್ರೂವ್ ಆಗದೇ ಇರೋವರೆಗೂ ಅಪ್ಸೈಡ್ ಒಂದು ಗ್ರೇಟ್ ಪೊಟೆನ್ಷಿಯಲ್ನಲ್ಲಿ ಐಟಿ ಸ್ಟಾಕ್ಸ್ ರ್ಯಾಲಿ ಆಗೋದಕ್ಕೆ ಚಾನ್ಸ್ ಇಲ್ಲ ಅಂತ. ಬಟ್ ಲಾಸ್ಟ್ ಇಯರಲ್ಲಿ ಫಾಲ್ ಬಂದಿದೆ ಅಲ್ವಾ, ಅದರಿಂದ ಈ ಇಯರ್ನಲ್ಲಿ ಸ್ವಲ್ಪ ರಿಕವರಿನ ಇವರು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಆ ಥರ ರಿಕವರಿ ನೋಡ್ತಾ ಯಾವುದಾದ್ರೂ ಒಂದು ಸ್ಟಾಕ್ನ ಇನ್ವೆಸ್ಟ್ಮೆಂಟ್ ಮಾಡಬೇಕಂತ ನೋಡಿದ್ರೆ ಅದು ಇನ್ಫೋಸಿಸ್ ಅಂತ, ಅದಾದಮೇಲೆ TCS ಅಂತ ಹೇಳ್ತಿದ್ದಾರೆ. ಇನ್ಫೋಸಿಸ್ನ ಇವರು ಪ್ಲೇ ಮಾಡೋದಕ್ಕೆ ಒಂದು ಡಿಫೆನ್ಸಿವ್ ಸೆಗ್ಮೆಂಟ್ನಲ್ಲಿ ಲಾರ್ಜ್ ಆರ್ಡರ್ಸ್ನ ಗೆಲ್ತಾ ಇದ್ರೆ ಕಾನ್ಸ್ಟೆಂಟ್ ಆಗಿ ಪರ್ಫಾರ್ಮೆನ್ಸ್ನ ತೋರಿಸಿದೆ ಅಲ್ವಾ, ಅದರಿಂದ ಇನ್ಫೋಸಿಸ್ನ ಇವರು ಪ್ರೈಮರಿ ಆಗಿ ನೋಡ್ತಿರೋ ಹತ್ರ ಹೇಳ್ತಾ ನೆಕ್ಸ್ಟ್ ಇಯರ್ ಇರೋವಂಥ ಸ್ಟಾಕ್ಸ್ಗೆ ಅದರ ರ್ಯಾಲಿ ಬ್ಯಾಕ್ ಇರೋವಂಥ ಥೀಮ್ಗೆ ಅವರ ರ್ಯಾಲಿ ಬ್ಯಾಕ್ ಇರೋವಂಥ ಲಾಜಿಕ್ಸ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ. ಒಂದು TCS, ಅದಾದಮೇಲೆ ಇನ್ಫೋಸಿಸ್. TCS ಅಂತ ಹೇಳೋದಕ್ಕೆ ರೀಸನ್ ಈ Q1 FY24ನಲ್ಲಿ ಇವರು ಬೈಬ್ಯಾಕ್ನ ಪ್ರಕಟಣೆ ಮಾಡೋದಕ್ಕೆ ಚಾನ್ಸ್ ಇದೆ ಅಂತ. ಸೊ ಆ ಬೈಬ್ಯಾಕ್ ಆಂಟಿಸಿಪೇಷನ್ನಲ್ಲಿ TCSನಲ್ಲಿ ರ್ಯಾಲಿನ ನೋಡೋದಕ್ಕೆ ಪಾಸಿಬಿಲಿಟಿ ಇದೆ ಅಂತ. ಹಾಗೆ HCL ಟೆಕ್ನಾಲಜೀಸು ಅಪ್ಕಮಿಂಗ್ ಕ್ವಾರ್ಟರ್ಸಲ್ಲಿ ಮಾರ್ಜಿನ್ಸ್ನ ಒಂದು ಇಂಪ್ರೂವ್ಮೆಂಟು ಈ ಸ್ಟಾಕ್ನಲ್ಲಿ ಕಾಣಿಸ್ತಾ ಇದೆ ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ, ಆ್ಯಂಡ್ ರೀಸೆಂಟಾಗಿ ಮರ್ಜರ್ ಆಗಿರುವಂಥ LTI ಮೈಂಟ್ರಿ ರಿಲೇಟೆಡ್ ಆಗಿಯೂ ಇನ್ಸ್ಟಿಟ್ಯೂಷನಲ್ ಹೋಲ್ಡಿಂಗ್ಸು ಪ್ರೆಸೆಂಟ್ ತುಂಬ ಕಮ್ಮಿ ಇದೆ ಅಲ್ವಾ, ಅದರಿಂದ ಅಪ್ಕಮಿಂಗ್ ಟೈಮ್ಸಲ್ಲಿ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಹೋಲ್ಡಿಂಗ್ ಜಾಸ್ತಿ ಮಾಡ್ಕೊಳ್ಳೋ ಪ್ರಯತ್ನದಲ್ಲೂ ಅಲ್ಲಿ ಬೈಯಿಂಗ್ ಅಂಡ್ ರ್ಯಾಲಿ ಕಾಣಿಸೋದಕ್ಕೆ ಪಾಸಿಬಿಲಿಟಿ ಇದೆ ಅಂತ. ಇನ್ಫೋಸಿಸ್ ನೆಕ್ಸ್ಟ್ TCS, ಅದಾದಮೇಲೆ HCL, ನೆಕ್ಸ್ಟ್ LTI ಮೈಂಟ್ರಿ ಸ್ಟಾಕ್ಸ್ನ ಇವರು ಐಟಿ ಸ್ಟಾಕ್ಸ್ನಲ್ಲಿ ಗಮನಿಸ್ತಾ ಇರೋ ಥರ ಹೇಳ್ತಿದ್ದಾರೆ. ಸೊ ರೀಸೆಂಟ್ ಟೈಮ್ಸಲ್ಲಿ ನೋಡಿರೋಂಥ ಮೋಸ್ಟ್ ಆಫ್ ದಿ ರಿಪೋರ್ಟ್ಸ್ ಎಲ್ಲದರಲ್ಲೂ ಯಾವುದಾದ್ರೂ ಒಂದು ಸ್ಟಾಕ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಂತ ಆರ್ ಮೋಸ್ಟ್ ಆಫ್ ದಿ ಸ್ಟಾಕ್ಸ್ ರಿಲೇಟೆಡ್ ಆಗಿ ಸೆಲ್ ರೇಟಿಂಗ್ ಕೊಡ್ತಾ ಯಾವುದಾದ್ರೂ ಒಂದು ಸ್ಟಾಕ್ ರಿಲೇಟೆಡ್ ಆಗಿ ನ್ಯೂಟ್ರಲ್ ಆರ್ ಬೈ ರೇಟಿಂಗ್ ಕೊಡ್ತಿದ್ರೆ ಒಂದೇ ಒಂದು ಸ್ಟಾಕ್ ನೇಮ್ ಅಂತ ನೋಡಿದ್ರೆ ಅದು ಇನ್ಫೋಸಿಸ್. ನೆಕ್ಸ್ಟು ನಿತಿನ್ ಸ್ಪಿನ್ನರ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಟೆಕ್ಸ್ಟೈಲ್ ಸ್ಪೇಸು ಫಾಲ್ ಆದಾಗ ಈ ಸ್ಟಾಕ್ಸ್ ಐಡಿಯಾ ಇರುತ್ತೆ ನಿಮಗೆ. ತುಂಬ ಟೈಮ್ ಬ್ಯಾಕಿಂದ ಒನ್ ಡೈರೆಕ್ಷನಲ್ ರ್ಯಾಲಿ ಆಗಿ 340 ಲೆವೆಲ್ಸ್ವರೆಗೂ ರೀಚ್ ಆಗಿರೋಂಥ ಈ ಸ್ಟಾಕು ರೀಸೆಂಟ್ ಟೈಮ್ಸಲ್ಲಿ ಕರೆಕ್ಷನ್ ಸ್ಟಾರ್ಟ್ ಆಗಿ ಲೋ ಲೆವೆಲ್ಸ್ಗೆ ಫಾಲ್ ಆದಮೇಲೆ ರೀಸೆಂಟ್ ಟೈಮ್ಸಲ್ಲಿ ಮೋಸ್ಟ್ ಆಫ್ ದಿ ಬ್ರೋಕಿಂಗ್ ಫಿಲ್ಮ್ಸ್ ಎಲ್ಲರೂ ಟೆಕ್ಸ್ಟೈಲ್ ಸ್ಟಾಕ್ಸ್ ಬಗ್ಗೆ ಮಾತಾಡ್ತಾ ನಿತಿನ್ ಸ್ಪಿನ್ನರ್ಸ್ ಅವ್ರನ್ನ ಅಂಡ್ ಪರ್ಟಿಕ್ಯುಲರ್ ಆಗಿ ಇವರ ಫೈನಾನ್ಷಿಯಲ್ಸ್ನ ಮೆನ್ಷನ್ ಮಾಡ್ತಾ ಸ್ಟಾಕ್ ಇಲ್ಲಿಂದ ಅಪ್ಸೈಡ್ ಮೂವ್ ಆಗುತ್ತೆ ಅನ್ನೋ ಥರ ಅವರ ವ್ಯೂನ ಶೇರ್ ಮಾಡ್ತಿದ್ದಾರೆ. ಅದರಲ್ಲಿ ಭಾಗವಾಗಿ ICICI ಸೆಕ್ಯೂರಿಟಿ ಅವರು ನಿತಿನ್ ಸ್ಪಿನ್ನರ್ಸ್ ಬಗ್ಗೆ ಮಾತಾಡ್ತಾ ಲಾಸ್ಟ್ 10 ಇಯರ್ಸಲ್ಲಿ ಇವರ ಟಾಪ್ ಲೈನ್ಸ್ ಇವರ ರೆವೆನ್ಯೂಸು 20% CAGR ಇಂದ ಗ್ರೋ ಆಗಿವೆ. ಆ್ಯಂಡ್ ಇವರ ಎಕ್ಸ್ಪೋರ್ಟ್ಸು ಪ್ರೆಸೆಂಟ್ ರೆವೆನ್ಯೂಸು 65 to 70% ಹತ್ರ ಇವರ ರೆವೆನ್ಯೂಸ್ ಅನ್ನೋದು ಎಕ್ಸ್ಪೋರ್ಟ್ ಮೂಲಕನೇ ಬರ್ತಿರತ್ತೆ. ಆ ಎಕ್ಸ್ಪೋರ್ಟ್ಸು ಲಾಸ್ಟ್ 10 ಇಯರ್ಸಲ್ಲಿ 6.5 ಟೈಮ್ಸ್ ಬೆಳೀತಾ ಇರೋದು, ನಿಯರ್ಲಿ 21% CAGR ಅಂತ ಗ್ರೋ ಆಗ್ತಾ ಬರ್ತಿದೆ. ಅದರಿಂದ ಅಪ್ಕಮಿಂಗ್ ಫೈನಾನ್ಷಿಯಲ್ಸು ಲೈಕ್ FY24 ಆ್ಯಂಡ್ FY25 ಇವರ ರೆವೆನ್ಯೂಸು 18% CAGR, EBITDA ಆಪರೇಟಿಂಗ್ ಸೈಡು 25.6% ಇಂದ ಗ್ರೋತ್ ಆಗುತ್ತೆ ಅನ್ನೋ ಥರ ಎಕ್ಸ್ಪೆಕ್ಟ್ ಮಾಡ್ತಾ ಸ್ಟಾಕ್ ರಿಲೇಟೆಡ್ ಆಗಿ ಬೈ ರೇಟಿಂಗ್ ಆ್ಯಂಡ್ 290 ರೂಪೀಸ್ ಟಾರ್ಗೆಟ್ನ ಪ್ರೀವಿಯಸ್ ಕ್ಲೋಸಿಂಗ್ ಪ್ರೈಸಿಂದ ನಿಯರ್ಲಿ 40% ಅಪ್ಸೈಡ್ ಇರೋದಕ್ಕೆ ಪಾಸಿಬಿಲಿಟಿ ಇದೆ ಅನ್ನೋ ಥರ ಅವ್ರ ವ್ಯೂನು ಶೇರ್ ಮಾಡ್ತಾ ಇರೋದು. ನಿತಿನ್ ಸ್ಪಿನ್ನರ್ಸು ಇವತ್ತು 8% ಇಂಟ್ರಾಡೇ ಸೆಷನಲ್ಲಿ ಮೂವ್ ಆಗಿದೆ. ನೆಕ್ಸ್ಟ್ ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆಂಟು. ನಿಫ್ಟಿ ಸಪೋರ್ಟು 18,020 ಇವತ್ತು ತಗೊಂಡಿರೋದು ಸಪೋರ್ಟು ಆ್ಯಂಡ್ ಪ್ರೀವಿಯಸ್ಲಿ ನಮಗೆ ರೆಸಿಸ್ಟೆಂಟ್ ಆಗಿ ಆ್ಯಕ್ಟ್ ಆಗಿದೆ. ಆ್ಯಂಡ್ ರೆಸಿಸ್ಟೆಂಟು 18,090 to 18,120. ಇಫ್ ಅದೇನಾದರೂ ಬ್ರೇಕ್ ಆಗ್ತಾ ಇದ್ರಿ 18,180. ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿ ಸಪೋರ್ಟು 45,450 ಆ್ಯಂಡ್ ರೆಸಿಸ್ಟೆಂಟು ಪ್ರೆಸೆಂಟ್ ಇರೋ ಲೆವೆಲ್ಸಿಂದ ಅಪ್ಸೈಡ್ ಹೋದ್ರಿ 42,890. ಆ್ಯಂಡ್ ಫ್ರೆಂಡ್ಸ್, ಆಪ್ಷನ್ ಚೈನ್ ಡೇಟಾ ಈ ಥರ ಡೈರೆಕ್ಷನಲ್ ಆಗಿ ಸ್ಟ್ರಾಂಗ್ ಮೂವ್ ಬಂದಾಗ ಪರ್ಟಿಕ್ಯುಲರ್ ಆಗಿ ನಿಫ್ಟಿ ರಿಲೇಟೆಡ್ ಆಗಿ ಒಂದು ಸಿಗ್ನಿಫಿಕೆಂಟ್ ಮೂವ್ ದಟ್ಟು 18,000 ಲೆವೆಲ್ವರೆಗೂ ಮಾರ್ಕೆಟ್ ಬಂದಿದೆ ಅಲ್ವಾ, ಅದರಿಂದ ಸ್ವಲ್ಪ ಸ್ಟೇಬಲ್ ಆಗೋ ಪ್ರಯತ್ನ ಆಪ್ಷನ್ ಚೈನ್ ಡೇಟಾನಲ್ಲಿ ಸ್ವಲ್ಪ ಸೈಡ್ಗಿಟ್ರೆ ಆಪ್ಷನ್ ಚೈನ್ ಡೇಟಾನ 18,000 ಲೆವೆಲ್ವರೆಗೂ ಮಾರ್ಕೆಟ್ ಬಂದಿದೆ ಅಲ್ವಾ, ಅದರಿಂದ ಸ್ವಲ್ಪ ಮಾರ್ಕೆಟ್ ಸ್ಟೇಬಲ್ ಆಗೋವರೆಗೂ ಆಪ್ಷನ್ ಚೈನ್ ಡೇಟಾನ ಸ್ವಲ್ಪ ಸೈಡ್ಗಿಡೋದು ಬೆಟರ್. ಪರ್ಸ್ನಲಿ ನಾನಂತೂ ಅನ್ಕೊತಿರೋದು 18,300 ಇಂಪಾರ್ಟೆಂಟ್ ರೆಸಿಸ್ಟೆಂಟ್ ಆಗಿ ಆ್ಯಕ್ಟ್ ಆಗೋದಕ್ಕೆ ಚಾನ್ಸ್ ಇದೆ. 17,800 to 18,300 ಈ 500 ಪಾಯಿಂಟ್ ರೇಂಜ್ನ ನಾವು ಗಮನಿಸಬಹುದು. ಈವನ್ ಮಾರ್ಕೆಟ್ ಅಪ್ಸೈಡ್ ಹೋಗ್ತಿದ್ರು 18,300 ಒಂದು ಮೇಜರ್ ರೆಸಿಸ್ಟೆಂಟ್. ಇದು ಬ್ರೇಕ್ ಆಗ್ತಾ ಇದ್ರೇ
17,800 ಹತ್ರ ಇದೊಂದು ಪುಟ್ನ ನಾವು 18,000 ತಗೊಂಡ್ಬರ್ಬೇಕಾಗತ್ತೆ. ಅಗೈನ್ ಅಪ್ಸೈಡ್ ಇರುವಂತ ರೆಸಿಸ್ಟೆಂಟ್ 18,300 ಇಂದ 18,500 ಗೆ ಮೂವ್ ಮಾಡಬಹುದು. 18,300 ಬ್ರೇಕ್ ಆಗದಿರೋವರೆಗೂ, ಬ್ರೇಕ್ ಆಗಿ ಸಸ್ಟೈನ್ ಆಗಿ ಕ್ಲೋಸಿಂಗ್ ಆಗದಿರೋವರೆಗೂ ಅಪ್ಸೈಡ್ ರೆಸಿಸ್ಟೆಂಟ್ 18,300 ಮೂವ್ ಮಾಡಬೇಕಾಗಿರುವಂತ ರಿಕ್ವೈರ್ಮೆಂಟು ಇಲ್ಲ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರುವಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲೈಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ಸ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದರೆ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ ಯು.